ವಾಹನ ಸವಾರಿಗೆ ಟೋಲ್ ಬರೆ ಎಲ್ಲರೂ ಬರೇನೆ. ಈಗ ಉಪ್ಪು ಹಾಕೊಳ್ಳೋದೊಂದು ಬಾಕಿ ಇದೆ ಬರೆ ಮೇಲೆ. ನಿನ್ನೆ 115 ರೂಪಾಯಿ, ಇವತ್ತು 120 ರೂಪಾಯಿ ಟೋಲ್ ಶುಲ್ಕ %5 ಹೆಚ್ಚಳವನ್ನ ಮಾಡಿದ್ದಾರೆ. ವಾಹನ ಸವಾರರ ಜೇಬಿಗೆ ಕತ್ತರಿ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಫಾಸ್ಟ್ಯಾಗ್ ಹಾಕ್ಬಿಟ್ಟಿರ್ತಾರಲ್ಲ, ಪಾಪ ರೀಚಾರ್ಜ್ ಮಾಡಿರ್ತಾರೆ, ಎಷ್ಟು ಕಟ್ ಆಗಿರುತ್ತೆ ಏನು ಗೊತ್ತಾಗೋದಿಲ್ಲ. ಆಮೇಲೆ SMS ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಅಯ್ಯೋ ಇಷ್ಟು ಜಾಸ್ತಿ ಆಗೋಯ್ತಾ ಅಂತ. ಆಗ್ತಾ ಇದೆ. ಟೋಲ್ನ ದರ ಕೂಡ ಅಂದರೆ 5% ಹೆಚ್ಚಳ ಮಾಡಿರುವಂಥದ್ದು. ಈಗ ನಾನು ದೇವನಹಳ್ಳಿ ಟೋಲ್ ಅಂದರೆ ಏರ್ಪೋರ್ಟ್ ಟೋಲ್ ಬಳಿ ಇದ್ದೇನೆ. ಇಲ್ಲೂ ಸಹ 5% ಅಂದರೆ ಸುಮಾರು ಏನು ಕರ್ನಾಟಕದಲ್ಲಿ 66 ಟೋಲ್ಗಳಿದ್ದಾವೆ. ಎಲ್ಲ ಟೋಲ್ಗಳಲ್ಲೂ ಕೂಡ ಈಗ 5% ಹೆಚ್ಚಳ ಮಾಡಿರುವಂಥದ್ದು. ಅಂದರೆ ಇದು ದೇಶಾದ್ಯಂತ ಹೆಚ್ಚಳ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಕರ್ನಾಟಕದ 66 ಟೋಲ್ಗಳಲ್ಲೂ ಕೂಡ ಹೆಚ್ಚಳವನ್ನು ಮಾಡಲಾಗಿದೆ. ನಿನ್ನೆ ಇದ್ದದ್ದಕ್ಕಿಂತ ಇವತ್ತು 5% ಹೆಚ್ಚಳವನ್ನು ಮಾಡಲಾಗಿದೆ. ಫಾಸ್ಟಾಗ್ ಇರುವಂಥ ಹಿನ್ನೆಲೆಯಲ್ಲಿ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಆದರೆ 5% ಹೆಚ್ಚಳ ಆಗಿರುವಂಥದ್ದು ಬೋರ್ಡ್ ಕೂಡ ಇಲ್ಲ ಹಾಕಿದ್ದಾರೆ. ಯೂಸರ್ ಫೀಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಈ ಕಾರುಗಳಿಗೆ ಸಂಬಂಧಪಟ್ಟಂತೆ 120 ರೂಪಾಯಿ ಏನಿದೆ, ನಿನ್ನೆ 115 ರೂಪಾಯಿ ಇತ್ತಂತೆ, ಇವತ್ತು 120 ರೂಪಾಯಿ ಆಗಿದೆ. ಈ ರೀತಿಯಾಗಿ ಎಲ್ಲ ವೆಹಿಕಲ್ಗಳ ಟೋಲ್ ಬೆಲೆ ಏನಿದೆ ಅದು ಜಾಸ್ತಿ ಆಗಿರುವಂಥದ್ದು. ಇವತ್ತಿಂದ ಟೋಲ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? 5% ಜಾಸ್ತಿ ಆಗಿದೆಯಾ? ಏನು ಸರ್ ಈ ಥರ ಮಾಡಿದರೆ ಹೇಗೆ ಸರ್ ನಾವು ಬದುಕೋದು ಹೇಗೆ? ಅರ್ಧ ದುಡ್ಡು ಇಲ್ಲ ಟೋಲ್ಗೆ ಕಟ್ಟಬೇಕಾಗುತ್ತೆ. ಕಷ್ಟ ಆಗುತ್ತೆ ಸರ್. ಓಕೆ ಸರ್, ವಾಹನ ಸವಾರರು ಹೇಳ್ತಾ ಇರುವಂಥದ್ದು ಅಂದರೆ ಕಷ್ಟ ಆಗುತ್ತೆ ನಮಗೆ ಅಂತ. ಯಾಕಂದರೆ 5% 5 ರೂಪಾಯಿ ಅಂದರೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇವತ್ತಿಂದ 5% ಜಾಸ್ತಿ ಮಾಡಿದ್ದಾರೆ ಟೋಲ್. 120 ರೂಪಾಯಿ ಕಟ್ಟಾಗಿದೆ ಇವತ್ತು. ನಿನ್ನೆ ಎಷ್ಟಿತ್ತು? ನಿನ್ನೆ 115 ಇತ್ತು. ಇವತ್ತು 120 ಕಟ್ಟಾಗಿದೆ. 120 ಆಗಿದೆ. ಓಕೆ, ಕಷ್ಟ ಆಗುತ್ತೆ ಸರ್. ಮಾಮೂಲಿ ದಿನಕ್ಕೆ 2-3 ಸಲ ಬರ್ತೀವಿ, ಅದರಲ್ಲೇ ಹೋಗುತ್ತೆ ನಮ್ಮದು. ಇವನು ಊಬರಲ್ಲಿ ಆಲ್ರೆಡಿ ತೊಗೊತಿದ್ದಾನೆ, ಅದರಲ್ಲೇ ನಮ್ಗೆ ಏನು ಉಳಿತಾ ಇಲ್ಲ. ಇದು ಇವತ್ತು ನೋಡಿ CNG ನೋಡಿದರೆ ಮೊದಲು 84 ಇತ್ತು, ಈಗ 86 88 ಆಗಿದೆ. ಕೆಲವತ್ತಲ್ಲಿ ಸಮಸ್ಯೆ ಆಗಿದೆ. ಈಗ ಆಲ್ರೆಡಿ ನಮಗೆ ಕಷ್ಟ ಆಗ್ತಿದೆ ಸರ್. ಓಕೆ, ಇದು ವಾಹನ ಸವಾರರು ಹೇಳ್ತಾ ಇರುವಂಥದ್ದು ಕಷ್ಟ ಆಗುತ್ತೆ. ಈ ರೀತಿಯಾಗಿ ಏರಿಕೆ ಮಾಡ್ತಾ ಹೋದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಯಾಕಂದರೆ 5% ಹೆಚ್ಚಳ ಅಂದರೆ ನಿನ್ನೆ 115 ಕಟ್ಟಿದವರು ಇವತ್ತು 120 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಇದು ಒಂದು ಟ್ರಿಪ್ ಅಲ್ಲ, ಹಲವು ಟ್ರಿಪ್ಗಳನ್ನು ಓಡಾಡ್ತೀವಿ. ಈ ರೀತಿಯಾಗಿ ಟೋಲ್ ದರ ಏರಿಕೆ ಮಾಡಿರುವಂಥದ್ದು ಸರಿಯಲ್ಲ, ನಮಗೆ ಕಷ್ಟ ಆಗುತ್ತೆ. CNG ರೇಟು ಕೂಡ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಏರಿಕೆ ಮಾಡಿದ್ರೆ ಜನಸಾಮಾನ್ಯ ಬದುಕೋದು ಹೇಗೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಟೋಲ್ನ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ನಿನ್ನೆ ಎಷ್ಟಿತ್ತು ಹೇಗೆ ಅನ್ನುವಂಥದ್ದು. ನಿನ್ನೆ ಎಷ್ಟಿತ್ತು ಕಾರ್ನ ದರ, ಇವತ್ತೆಷ್ಟಿದೆ ಟೋಲ್ ಫೀಸ್? ನಿನ್ನೆ ಕಾರ್ನ ದರ 115 ಇತ್ತು, ಇವತ್ತು 120 ಆಗಿದೆ. 5 ರೂಪೀಸ್ ಜಾಸ್ತಿ ಆಗಿದೆ.